ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ USP ಲಾಗ್. ಇವತ್ತು ನಾನು ಉದ್ದಿನ ವಡೆ ಮಾಡೋದು ತೋರಿಸ್ತೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಉದ್ದಿನ ಮೇಲೆ ಒಂದು 2 ಅವರ್ಸ್ ನೆನೆಸ್ಕೊಂಡಿರಬೇಕು. ಸ್ವಲ್ಪ ಅಕ್ಕಿನೂ ಅಷ್ಟೇ ನೆನೆಸ್ಕೊಂಡಿರಬೇಕು. ಒಂದು 2 ಅವರ್ಸ್ ಆದರೆ ಸಾಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗತ್ತೆ. ಹೆಂಗಂದರೆ ಹೊಡೆಗೆ ರುಬ್ಕೋತಿರಲ್ವ, ಗಟ್ಟಿಯಾಗಿ ನೀರು ಹಾಕದೆ ಹಾಕಬೇಕು. ಸ್ವಲ್ಪ ಒಂದು 4 ಟೀ ಸ್ಪೂನ್ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಗಟ್ಟಿಯಾಗಿ ಹೊಡೆಗೆ ರುಬ್ಕೊಳೋ ಥರ ಇದನ್ನು ಉದ್ದಿನಬೇಳೆನ ಮತ್ತು ಸ್ವಲ್ಪ ಅಕ್ಕಿನ ನೆನೆಸಿರ್ತೀರಲ್ವ ಎಲ್ಲ ಸೇರಿ ರುಬ್ಕೋಬೇಕಾಗತ್ತೆ. ನೋಡಿ, ಇದನ್ನೆಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ತಗೊಳ್ಳೋಣ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಮೆತ್ತಗೆ ಆಗಬಾರ್ದು. ದೋಸೆಗೆ ರುಬ್ಕೊಳ್ಳೋ ಥರ ಮಾತ್ರ ರುಬ್ಕೋಬೇಡಿ. ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಉದ್ದಿನ ವಡೆ ಆವಾಗ ಚೆನ್ನಾಗಿ ಬರುತ್ತೆ ಗರಿಯಾಗಿ. ಇಲ್ಲಾಂದರೆ ದೋಸೆ ಹಾಕ್ದಂಗೆ ಅರ್ಲ್ಕೊಂಡು ಹೋಗುತ್ತೆ ಅಷ್ಟೇ. ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ಎಲ್ಲ ಉದ್ದಿನ ಬೇಳೆನೂ ಅಕ್ಕಿನೂ ಸೇರಿ ರುಬ್ಕೊಂಡಿದ್ದೀನಿ. ಇಷ್ಟಾಗಿದೆ. ಇದಕ್ಕೀಗ ಮೆಣಸಿನ ಪುಡಿ ಸೇರಿಸೋಣ. ಮೆಣಸು ಬರುತ್ತಲ್ಲ, ಆ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲ ಮೆಣಸು ಆ ಥರನೇ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸೋಡಾ. ನಿಮಗೆ ಬೇಕಾದರೆ ಶುಂಠಿ ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಮೆಣಸು ಕೊತ್ತಂಬರಿ ಸೇರಿಸಿದ್ದೀನಲ್ವ. ಮೆಣಸು ಬೇಕಾದರೆ ಅದೇ ರೀತಿ ಸೇರಿಸ್ಕೋಬೋದು, ಅದು ನಿಮ್ಮ ಇಷ್ಟ. ಇದನ್ನೆಲ್ಲ ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ಕಲಿಸ್ತಾ ಇರಬೇಕು 5 ನಿಮಿಷ. ಎಲ್ಲ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಗ ಉದ್ದಿನ ವಡೆನೂ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಉಪ್ಪು ಸೋಡಾ ಎಲ್ಲ ಹಾಕಿರ್ತೀವಲ್ವ, ಅದು ಎಲ್ಲ ತಳಭಾಗದಲ್ಲಿ ಕುತ್ಕೊಂಡು ಇಲ್ಲ ಒಂದೊಂದು ಸೈಡ್ ಇದ್ದೋಗಿರುತ್ತೆ. ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಕರೆಕ್ಟಾಗಿದೆ ಅಂತ ಗೊತ್ತಾಗೋದು ಇಲ್ಲಿ ನೋಡಿಸ್ತೀನಿ ಬನ್ನಿ. ಒಂದು ಬೌಲಲ್ಲಿ ನೀರು ತಗೊಳ್ಳಿ. ಆ ಉದ್ದಿನ ವಡೆ ಬೆರೆಸಿರೋದನ್ನು ಇದರಲ್ಲಿ ಸ್ವಲ್ಪ ಹಾಕಿ, ಅದೇನಾದರೂ ತೇಲಿದ್ರೆ ಕರೆಕ್ಟಾಗಿದೆ, ಉದ್ದಿನ ವಡೆಗೆ ಪರ್ಫೆಕ್ಟಾಗಿದೆ ಅಂತ. ಇಲ್ಲೇನಾದರೂ ತೇಲಿಲ್ಲ, ಕೆಳಗಡೆ ಕುತ್ಕೊಬಿಡ್ತು ಅಂದರೆ ನಾವು ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಕರೆಕ್ಟಾಗಿದೆ ಅಂತ. ಇವಾಗ ಮಾಡೋಣ ಬನ್ನಿ. ನೋಡಿ, ಎಲ್ಲರ ಮನೇಲಿ ಟೀ ಸೋಸೋದಿರುತ್ತಲ್ವ, ಅದರಲ್ಲಿ ಈ ಥರ ಉಂಡೆ ಮೇಲೆ ಹಾಕಿಬಿಟ್ಟು ಆ ರೌಂಡ್ ಶೇಪ್ ಹಾಕ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲಿ ಹಾಕ್ಕೊಳ್ಳೋದಷ್ಟೇ. ನೋಡಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಕೈಯಲ್ಲಿ ಇದೇ ಥರ ಮಾಡ್ಬೋದು. ಕೈಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅಂತೇಳ್ಬಿಟ್ಟು ಟೀ ಸೋಸೋದ್ರಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ಟೀ ಸೋಸೋದು ಹಿಂದೆ ಎತ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲೆ ಇಟ್ಟು ಒಂದು ಬೋಲ್ ಥರ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬಿಟ್ಟರೆ ಬೀಳತ್ತೆ. ಏನಂದರೆ ಟೀ ಸೋಸೋದು ಎಣ್ಣೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ಈ ಹಿಟ್ಟೆಲ್ಲ ಅದಕ್ಕೆ ಅಂಟ್ಕೊಬಿಡುತ್ತೆ. ನೋಡಿ, ಇದೇ ಥರ ಬಿಡಬೇಕಾಗತ್ತೆ. ಬಿಟ್ಟಿದ್ದಾದಮೇಲೆ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಬೇಕಾಗುತ್ತೆ ಎಣ್ಣೆಯಲ್ಲಿ. ಬ್ರೌನ್ ಕಲರ್ ಬಂದರೆ ಮಾತ್ರ ಆಗಿದೆ ಅಂತ. ನಾವು ಬೇಗ ಎತ್ಕೊಂಡ್ಬಿಟ್ರೆ ಹಸಿ ಹಿಟ್ಟು ಹಂಗೆ ಇದ್ದೋಗ್ಬಿಡುತ್ತೆ. ಪ್ರತಿಯೊಂದು ಇದಕ್ಕೂ ಈ ಥರ ನೀರಲ್ಲಿ ಅದ್ದಿ ಅದನ್ನು ಉಂಡೆ ಥರ ಕಟ್ಟಿ ಹೋಲ್ ಮಾಡಿ ಅದರಲ್ಲಿ ಬಿಡಬೇಕು. ಒಂದು ಸತಿ ಎಣ್ಣೆಯಲ್ಲಿ ಮಿನಿಮಮ್ ಅಂದರೂ ಒಂದು 10 ಬಿಡ್ಬೋದು. ಇದೆಲ್ಲ ಬಿಟ್ಟಿದ್ದು ಆಗಿದೆ. ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಮೈನ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಬಬಲ್ಸ್ ಬರಲ್ಲ. ಹಾಕ್ತಾನೆ ಬಬಲ್ಸ್ ಬಂದಿದೆ ಅಂದರೆ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತೇಳ್ಬಿಟ್ಟು. ಇದೇ ಥರ ನಾವು ಹಾಕ್ಕೊಂಡಿದ್ದಾಯಿತು. ಇದನ್ನು ಒಂದು 15 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ. 15 ಮಿನಿಟ್ಸ್ ಬೇಯಿಸಿದ್ರೇ ಸ್ವಲ್ಪ ಬ್ರೌನ್ ಕಲರ್ ಬಂದು ಬೆಂದಿರುತ್ತೆ. ಇನ್ನೂ ಮುಂಚೆ ಎತ್ತರೆ ಅದು ಬೆಂದಿರಲ್ಲ, ಒಳಗಡೆ ಎಲ್ಲ ಹಸಿ ಆಗೇ ಇರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಬ್ರೌನ್ ಕಲರ್ ಬರ್ತಾ ಇದೆ. ಈ ಥರ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಅಂತೇಳ್ಬಿಟ್ಟು. ಇವಾಗ 15 ಮಿನಿಟ್ಸ್ ಆಯಿತು. ಬ್ರೌನ್ ಕಲರ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಒಂದು ಪ್ಲೇಟ್ ಎತ್ಕೊಂಡು ಅದರಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಉದ್ದಿನ ವಡೆಗೆ ಏನಂದರೆ ಮೈನ್ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಚಟ್ನಿಗೆ ಮೈನ್ ಬೇಕಾಗಿರೋದು ಕೊಬ್ಬರಿ, ತೆಂಗಿನಕಾಯಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡು ಸ್ವಲ್ಪ ಕೊಬ್ಬರಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಮೆಣಸಿನ್ಕಾಯಿ ಸ್ವಲ್ಪ ಮುರಿದು ಹಾಕ್ಕೊಂಡಿದ್ದೀನಿ ಪೀಸ್ ಮಾಡಿ. ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಈರುಳ್ಳಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹುಣಸೆ ಹಣ್ಣು,
ಸ್ವಲ್ಪ ಕೊತ್ತಂಬರಿ ಪುದೀನ ವಾಶ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸಿದ್ದೀನಿ. ಎಷ್ಟೇ ಚಟ್ನಿಗೆ ಬೇಕಾಗಿರೋದು, ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳೋದೆ. ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಚಟ್ನಿ ರೆಡಿ ಆಗಿದೆ. ಆ ಕಡೆ ವಡೆನೂ ರೆಡಿ ಆಗಿದೆ, ಈ ಕಡೆ ಚಟ್ನಿನೂ ರೆಡಿ ಆಗಿದೆ. ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ತಿನ್ನೋಣ ಅಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಇಷ್ಟೇ ಈ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.